ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್. ಇನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಇಲ್ಲಿ ಭೂಮಿಕಾ ಅಡಿಗೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇದು ಭೂಮಿಕಾನೇ ಕೈ ರುಚಿ ಅಂತ. ಈ ಭೂಮಿಕಾ ಬಂದಿರೋದು ಮನೆಯವರೆಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಹಾಗೇನೆ ಇಲ್ಲಿ ಸಂಗೀತಕ್ಕೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಅಜಿತ್ ಭಿಕ್ಷೆ ಬೇಡ್ತಾ ಇರೋದನ್ನ ಭೂಮಿಕಾಗೆ ನೋಡಕ್ ಆಗ್ತಾ ಇರಲ್ಲ. ಸಾಹೇಬ್ರು ಈ ತರ ಭಿಕ್ಷೆ ಬೇಡೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಪುರೋಹಿತರಿಗೆ ಫೋನ್ ಮಾಡ್ಬಿಟ್ಟು ನಾನೇನಾದ್ರೂ ವ್ರತ ಮಾಡ್ಬೋದಾ ಅಂತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾಳೆ. ಆಗ ಇಲ್ಲಿ ಎಷ್ಟು ಬೇಡ ಅಂತಂದ್ರೆ ಕೂಡ ಲಕ್ಷ್ಮಿ ಇಲ್ಲ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಕಾಲ್ ಮಾಡ್ತಾಳೆ. ಅಲ್ಲ ಗುರುಜಿಗಳೇ, ನಾನು ವ್ರತ ಮಾಡ್ಬೋದಾ? ಇಲ್ಲಿ ಅವರು ವ್ರತ ಮಾಡೋದು ನನ್ನ ಕೈಲೇ ನೋಡಕ್ ಆಗ್ತಾ ಇಲ್ಲ, ನಾನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಗುರುಜಿಗಳು ಹೇಳ್ತಾರೆ, ವ್ರತ ಮಾತ್ರ ಬೇರೆಯವ್ರು ಯಾರು ಕೂಡ ಮಾಡೋ ತರ ಇಲ್ಲ, ಅವರೇ ಮಾಡ್ಬೇಕು, ಬೇಕಾದ್ರೆ ನೀವು ಸಹಾಯ ಮಾಡ್ಬೋದು. ಗಣ ಇಲ್ಲಿ ಗಣಪತಿಯ ವ್ರತ ಮಾಡಿ, ಬೇಕಾದ್ರೆ ಯಾವುದು ಅಡ್ಡಿ ಆತಂಕ ಇಲ್ದೇನೆ ಸುಖವಾಗುತ್ತೆ. ಅದನ್ ಬಿಟ್ಬಿಟ್ಟು ನೀವು ವ್ರತ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಗುರುಜಿ. ಇಲ್ಲಿ ಗುರೂಜಿಗಳು ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಬೇಕಾದ್ರೆ ನೀನು ಪ್ರಸಾದ ಮಾಡಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಭೂಮಿಕಾ ಸರಿ ನಾನು ಪ್ರಸಾದ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಬೇಕಾದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ನೀನು ನೋಡ್ಕೊಂತ ಇರು, ಮನೆಯವ್ರಿಗೆ ಯಾರಿಗೂ ಕೂಡ ಕಾಣ್ದಿರೋ ತರ ನೋಡ್ಕೊಂತ ಇರು, ನಾನು ಹೋಗ್ಬಿಟ್ಟು ಇಲ್ಲಿ ಒಲೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ಬಿಟ್ಟು ಬರ್ತಾಳೆ. ಆಗ ಇಲ್ಲಿ ಒಲೆನೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇರ್ತಾಳೆ. ಅಷ್ಟಲ್ಲಿ ಪಾಪ ಅಜ್ಜಿದು ಭಿಕ್ಷೆ ಬೇಡ್ತಾ ಇರ್ತಾನೆ. ಅಮ್ಮ ಭಿಕ್ಷೆ ಹಾಕಿ ಅಮ್ಮ, ಅಮ್ಮ ಭಿಕ್ಷೆ ಹಾಕಿ ಅಮ್ಮ ಅಂತ. ಯಾರು ಕೂಡ ಭಿಕ್ಷೆನೆ ಹಾಕ್ತಾ ಇರಲ್ಲ. ಲಾಸ್ಟ್‌ಗೆ ಒಬ್ರು ಬರ್ತಾರೆ. ಅವರು ತಮ್ಮ ಫ್ರೆಂಡ್ ಆಫೀಸರ್ ಆಗಿರ್ತಾರೆ. ಸರ್ ಸೆಲ್ಯೂಟ್ ಸರ್ ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಮಾಡ್ತಾರೆ. ಏನ್ ಸರ್ ನೀವ್ ಇಲ್ಲಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಅಮ್ಮನ್ಗೆ ಸ್ವಲ್ಪ ಇಲ್ಲಿ ಕೋಮಕ್ ಹೋಗಿದ್ದಾರೆ, ಅದಕ್ಕೋಸ್ಕರ ವ್ರತ ಮಾಡ್ತಾ ಇದ್ದೀನಿ, ಭಿಕ್ಷೆ ಹಾಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಶಾಕ್ ಆಗ್ಬಿಡ್ತೇನೆ. ಸರ್ ನೀವು ಕಳ್ಳನ್ನೇನಾದ್ರೂ ಹಿಡಿಯಕ್ಕೆ ಈ ತರ ಭಿಕ್ಷೆ ಬೇಡ್ತಾ ಇದ್ದೀರಾ ಅನ್ಕೊಂಡೆ, ನೀವು ನೋಡಿದ್ರೆ ಭಿಕ್ಷೆನೆ ಬೇಡ್ತಾ ಇದ್ದೀರಾ ಸರ್, ನನ್ನ ಕೈಲಿ ಅಸಲಿ ನಂಬಕ್ ಆಗ್ತಾ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಅವರು ಕೂಡ ಇಲ್ಲಿ ಅಜ್ಜಿ ಜೊತೆ ಹತ್ಬಿಟ್ಟು, ಸರ್ ತಗೊಳ್ಳಿ ಸರ್ ನೀವು ಎದ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಜಾಸ್ತಿ ದುಡ್ಡು ಕೊಡಕ್ ಹೋಗ್ತಾರೆ. ಆದ್ರೆ ಅಜಿತು ಈ ದುಡ್ಡೆಲ್ಲ ನನ್ಗೆ ಬೇಡ, ನೀವು ಭಿಕ್ಷಕರಿಗೆ ಎಷ್ಟು ಹಾಕ್ತೀರಾ ನನಗೂ ಕೂಡ ಅಷ್ಟೇ ಹಾಕಿ, ಜಾಸ್ತಿ ಬೇಡ ನನ್ಗೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಇಲ್ಲಿ ದುಡ್ಡು ಹಾಕ್ಬಿಟ್ಟು ಅವರು ಸ್ವಲ್ಪ ಸರಿ ಸರ್ ಹೋಗ್ ಬರ್ತೀನಿ ಸರ್, ನಿಮ್ ತಾಯಿ ಹುಷಾರಾಗ್ಲಿ ಸರ್ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆಗ ಇಲ್ಲಿ ಅಜಿತ್ ಕೂಡ ಹೇಳ್ತಾನೆ, ನನ್ಗೆ ಭಿಕ್ಷೆ ಹಾಕಿರೋದಕ್ಕೋಸ್ಕರ ನಿಮ್ ಫ್ಯಾಮಿಲಿ ಕೂಡ ಸುಖವಾಗಿರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಅವರು ಭಿಕ್ಷೆ ಹಾಕ್ಬಿಟ್ಟು ಹೊರಟೋಗ್ತಾರೆ. ಅಷ್ಟರಲ್ಲಿ ಇನ್ನ ಇಬ್ರು ಮೂವರು ಬರ್ತಾರೆ. ಬಂದ್ರೆ ಕೂಡ ಇವ್ರು ನೋಡಪ್ಪ ಎಂತ ಪೊಲೀಸರು ಭಿಕ್ಷೆ ಬೇಡ್ತಾ ಇದಾರೆ, ಇವ್ರಿಗೆ ಸ್ವಲ್ಪನಾದ್ರೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊಂತ ಹೋಗ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಇಲ್ಲಿ ಅಜ್ಜಿಗೆ, ಶ್ರವಣ್ಗೆ, ಸತ್ಯಣ್ಣನ್ಗೆ ಎಲ್ಲರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಪಾಪ ನಮ್ಮ ಮೊಮ್ಮಗ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತ ಗೋಗರಿತಾ ಇರ್ತಾಳೆ. ಇಲ್ಲಿ ದೇವಯಾನಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ. ಇದೇ ಆಗ್ಬೇಕು ನಿನ್ಗೆ, ಕರೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಚ್ಚಿ ಕೂಡ ಇಲ್ಲಿ ಹಾಸ್ಪಿಟ್ಲಲ್ಲಿ ವಿಡಿಯೋ ಕಾಲ್ ಮಾಡ್ಬಿಟ್ಟು, ಅಮ್ಮ ನೋಡಮ್ಮ ಅಣ್ಣ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ ನಿನ್ಗೋಸ್ಕರ, ಭಿಕ್ಷೆ ಬೇಡ್ತಾ ಇದ್ದಾನಮ್ಮ, ಎದ್ದೇಳಮ್ಮ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ನಚ್ಚಿ ಎಬ್ಬಿಸ್ತಾ ಇರ್ತಾನೆ ಸಂಗೀತ ಅವ್ರನ್ನ. ಸಂಗೀತಿಗೆ ಯಾವುದೇ ರೀತಿ ಪ್ರಜ್ಞೆ ಇರಲ್ಲ. ಅಮ್ಮ ನೋಡಮ್ಮ ಅಣ್ಣಂಗೆ ಇದು ಸ್ವಲ್ಪನಾದ್ರೂ ಇಷ್ಟ ಇದೆಯೇನಮ್ಮ, ಸ್ವಲ್ಪನಾದ್ರೂ ಇಷ್ಟ ಇಲ್ಲಮ್ಮ, ಅಣ್ಣ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಎದ್ದೇಳಮ್ಮ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ನಚ್ಚಿ ಗೋಗರಿತಾ ಇರ್ತಾನೆ ಇಲ್ಲಿ ಸಂಗೀತನ. ಆದ್ರೆ ಸಂಗೀತಕ್ಕೆ ಯಾವುದೇ ರೀತಿ ಪ್ರಜ್ಞೆನೇ ಇರಲ್ಲ. ಅದಾದ್ಮೇಲೆ ಇಲ್ಲಿ ಅಜಿತು ಎಲ್ಲ ಕಡೆನೂ ಕೂಡ ಭಿಕ್ಷೆ ಬೇಡ್ತಾ ಇದ್ರೆ ಯಾರು ಕೂಡ ಆಗ್ದೇನೆ ಮುಂದೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತಾರೆ ಭಿಕ್ಷಕರು. ಕೇಳಿಸ್ಕೊಂಡು ಪಕ್ಕೆಲ್ಲೊಬ್ಬ ಅವರಮ್ಮ ಭಿಕ್ಷಕ ಹೇಳ್ತಾಳೆ, ಅಲ್ಲ ಸರ್ ನೀವು ನಿಮ್ಮಮ್ಮನಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೌದು ಅಮ್ಮ, ನಾನು ನಮ್ಮಮ್ಮನ್ಗೆ ಈಗ ಕೋಮಕ್ ಹೋಗಿದ್ದಾಳೆ, ಇದೊಂದು ವ್ರತ, ಅದಕ್ಕೋಸ್ಕರ ನಮ್ಮಮ್ಮನಿಗೋಸ್ಕರ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ನೀವು ಏನಾದ್ರೂ ಹೇಳಿ, ನನ್ನ ಮಗನೇ ನಾನು ಇಲ್ಲಿ ಭಿಕ್ಷೆ ಬೇಡು ಅಂತ ಬಿಸಾಕಿ ಹೋಗಿದ್ದೇನೆ, ನಿಮ್ಮಮ್ಮ ತುಂಬಾನೇ ಅದೃಷ್ಟ ಮಾಡಿದಾಳೆ ನಿಮ್ಮಂತ ಮಗುನ ಪಡಿಯಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಿಕ್ಷಕಿ ಹೇಳ್ತಾಳೆ. ಆಗ ಇಲ್ಲಿ ಅಜಿತ್ ಹೇಳ್ತಾನೆ, ಇಲ್ಲ ಮೇಡಮ್, ಇಲ್ಲ ಅಮ್ಮ, ನಾನು ಇಲ್ಲಿ ಪುಣ್ಯ ಮಾಡಿದ್ದೀನಿ, ಅಂದ ಅಮ್ಮನ ನಾನು ಪಡಿಬೇಕು ಅಂತಂತಂದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ, ತಗೊಳ್ಳಿ ನಿಮಗೆ ನಾನೇ ಭಿಕ್ಷೆ ಆಗ್ತಾ ಇದ್ದೀನಿ, ನಿಮ್ಮಂಥ ಮಗ ಎಲ್ಲರಿಗೂ ಸಿಗ್ಲಿ, ನಿಮ್ಮಂಥ ಮಗ ನಮಗೂ ಕೂಡ ಸಿಕ್ಕಿದ್ರೆ ನಮಗೂ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭಿಕ್ಷಕಿ ಅಲ್ಲಿ ಅಜಿತ್ಗೆ ಭಿಕ್ಷೆ ಹಾಕ್ತಾಳೆ. ಅದನ್ನ ನೋಡ್ಬಿಟ್ಟಂತೂ ಅಜಿತ್ಗೂ ಕಣ್ಣೀರು ಬಂದ್ಬಿಡುತ್ತೆ. ಹಾಗೇನೆ ಮನೆಯವರೆಲ್ಲರಿಗೂ ಕೂಡ ಕಣ್ಣೀರು ಬಂದ್ಬಿಡುತ್ತೆ. ಇಲ್ಲಿ ದೇವಯ್ಯನಿಗೆ ಶಾಕೆ ಆಗ್ಬಿಡುತ್ತೆ. ಇಲ್ಲಿ ಎಲ್ಲರೂ ಕೂಡ ಭಿಕ್ಷಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಎದ್ದು ಬಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಅಜಿತ್ ತಟ್ಟೆಗೆ ಇಲ್ಲಿ
ಕೈಗೆ ಭಿಕ್ಷೆ ಆಗ್ಬಿಡ್ತಾರೆ. ತಗೊಳ್ಳಿ ಸರ್, ನಿಮ್ಮಮ್ಮ ಹುಷಾರಾಗಲಿ ಫಸ್ಟು, ನಿಮ್ಮಮ್ಮ ಹುಷಾರಾದರೆ ನಾವು ಕೂಡ ಸುಖವಾಗಿರ್ತೀವಿ, ನಿಮ್ಮಂಥ ಮಗ ಎಲ್ಲರಿಗೂ ಕೂಡ ಸಿಗಲಿ, ನಿಮ್ಮಂಥ ತಾಯಿ ಮಗ ದೂರ ಆಗದೆ ಇರಲಿ, ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಿಕ್ಷುಕರೆಲ್ಲ ಭಿಕ್ಷೆ ಹಾಕ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟಂತೂ ಅಜಿತ್ಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅಲ್ಲ, ನೀವೆಲ್ಲರೂ ಏನು ಮಾಡ್ತಾ ಇದ್ದಾರೆ, ನಿಮಗೂ ಬೇಕಲ್ವಾ ಅಂತಂದರೆ, ಇಲ್ಲ ಸರ್ ನಾವು ದಿನಾಲು ಮಾಡೋದು ಇದೇ ಕೆಲಸ, ನೀವು ಇವತ್ತು ಒಂದೇ ದಿನ ಅದು ಅಷ್ಟು ದೊಡ್ಡ ಆಫೀಸರ್ ಆಗಿಬಿಟ್ಟು ನೀವು ನಿಮ್ಮಮ್ಮನಿಗೋಸ್ಕರ ಯಾವುದೇ ಹಿಂಜರಿಕೆ ಇಲ್ಲದೇನೆ ಈ ಥರ ಕೆಲಸ ಮಾಡಿದ್ರೆ ಅಲ್ವಾ, ನಮ್ಗೆ ಇದನ್ನ ನೋಡ್ಬಿಟ್ಟೆ ಖುಷಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಿಕ್ಷಕರು ಹೇಳ್ತಾ ಇರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಭಿಕ್ಷೆ ಹಾಕಿದ್ದನ್ನ ತಗೊಂಡ್ಬಿಟ್ಟು ಅಜಿತ್ ನಿಂತ್ಕೊಂಡಿರ್ತಾನೆ. ಆಗ ಸತ್ಯಣ್ಣ ಬರ್ತಾನೆ. ಬಾ ಅಜಿತ್, ಸಾಕು, ಇದಿಷ್ಟು ಬೇಕಾದಷ್ಟಾಗುತ್ತೆ ದುಡ್ಡು, ಸಾಕಿನ್ನ ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿಕಾ ಒಲೆನೆಲ್ಲ ನೀಟಾಗಿ ರೆಡಿ ಮಾಡಿರ್ತಾಳೆ. ಅಲ್ಲಿಗೆ ಲಕ್ಷ್ಮಕ್ಕ ಬರ್ತಾಳೆ. ಬಂದಮೇಲೆ, ನೀಟಾಗಿ ಒಲೆ ರೆಡಿ ಮಾಡಿಬಿಟ್ಟಿದ್ಯಾ ಭೂಮಿಕಾ, ವಾವ್ ಎಷ್ಟು ನೀಟಾಗಿ ರೆಡಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಕ್ಕ ಇನ್ನೊಂದು ಸ್ವಲ್ಪ ಇದೆ, ಮಾಡಿಬಿಟ್ಟು ಹೊರ್ಟೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ಕುಂಕುಮ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ಭೂಮಿಕಾ ಹೊರ್ಟೋಗ್ತಾಳೆ. ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಕ್ಕ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಎಲ್ಲರೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಏನೋ ಒಳ್ಳೆ ರೆಡಿ ಆಗಿಬಿಟ್ಟಿದ್ಯಾ ಆಲ್ರೆಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಇಲ್ಲಿ ಶ್ರವಣ್ ಮಾತ್ರ, ಅಲ್ಲ ಅಲ್ಲ ಇದು ಸೇಮ್ ಅಜ್ಜಿ ಊರಲ್ಲಿ ಭೂಮಿಕಾ ರೆಡಿ ಮಾಡಿರತ್ತವ ಅಲ್ಲೇನೇ ಇಲ್ವಾ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯ್ಯನ ಕೇಳ್ತಾ ಇರ್ತಾನೆ ಶ್ರವಣು. ಅಲ್ಲ, ಏನಾದರೂ ಭೂಮಿಕಾ ಏನಾದರೂ ಬಂದಿದ್ದಾಳಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಅವರ ಅಪ್ಪ ಎಲ್ಲರೂ ಕೂಡ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಲಕ್ಷ್ಮಕ್ಕ, ಇಲ್ಲ ಇಲ್ಲ ನಾನೇ ರೆಡಿ ಮಾಡಿರೋದು ಇದು, ಬೇಕಾದರೆ ಪಕ್ಕೆಲ್ಲ ಏನೋ ಒಂದು ರೆಡಿ ಮಾಡಲ ಬೇರೆದೇನೋ ಒಂದು, ಆವಾಗ ನಿಮಗೆ ನಂಬಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲ ಇಲ್ಲ ನಂಬಿಕೆ ಇದೆ, ನಂಬಿಕೆ ಅದಕ್ಕೇನಲ್ಲ, ಸುಮ್ಮನೆ ಕೇಳಿದ್ದೀವಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಅಜಿತ್ಗೆ ಮಾತ್ರ ಸ್ವಲ್ಪ ಅನುಮಾನ ಬರುತ್ತೆ. ಭೂಮಿಕಾ ಬಂದಿದ್ದಾಳೆ ಅನಿಸುತ್ತೆ, ಆಗ ದುಡ್ಡು ಹಾಕಿ ಹೋದ್ಲು ಅವಳೇ ಅನಿಸುತ್ತೆ ನನಗೆ, ಅವಳ ಕಣ್ಣಿಂದಲೇ ನನಗೆ ಕಂಡು ಹಿಡಿಬೋದು, ಅವಳ ಸ್ಪರ್ಶದಿಂದ ಬಂದಿರ್ಬೋದು ಅವಳು. ಇಲ್ಲಿ ಒಲೆನೂ ಕೂಡ ಇಷ್ಟು ಸುಂದರವಾಗಿ ಅವಳೇ ರೆಡಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅಜಿತ್ಗೆ ಡೌಟ್ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಲಕ್ಷ್ಮಕ್ಕ ಹೇಳ್ತಾಳೆ, ಸರಿ ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಮರದ ಕೆಳಗಡೆ ರೆಸ್ಟ್ ಮಾಡಿ, ನಾನು ಅಡುಗೆ ಮಾಡಿಬಿಡ್ತೀನಿ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ದುಡ್ಡಲ್ಲಿ ರೇಷನ್ ತಗೊಂಬಂದ್ಬಿಟ್ಟು ಇಲ್ಲಿ ಸರಿ ಅಂತ ಹೇಳ್ಬಿಟ್ಟು 10 ಜನಕ್ಕೆ ಆಗೋಷ್ಟು ಅಡುಗೆ ಮಾಡ್ತಾ ಇರ್ತಾಳೆ ಲಕ್ಷ್ಮಕ್ಕ. ಅಷ್ಟೊತ್ತಿಗೆ ಭೂಮಿಕಾ ಬರ್ತಾಳೆ. ಇಲ್ಲಿ ಒಲೆಯನ್ನೆಲ್ಲ ನಮಸ್ಕಾರ ಮಾಡಿಬಿಟ್ಟು ಭೂಮಿಕಾ ಲಕ್ಷ್ಮಕ್ಕ ಸೇರಿಬಿಟ್ಟು ಸ್ವಲ್ಪ ಸಮಯದಲ್ಲೇ ಅನ್ನ ಸಾಂಬಾರ್ 2 ಕೂಡ ರೆಡಿ ಮಾಡೇ ಬಿಡ್ತಾರೆ. ಆಗ ಇಲ್ಲಿ ಶ್ರವಣು ಹಾಗೇನೆ ಇಲ್ಲಿ ಅಜಿತ್ ಸತ್ಯಣ್ಣ ಮೂವರು ಕೂಡ ಅಡಿಗೆ ಆಯ್ತು ಅಂತ ಲಕ್ಷ್ಮಕ್ಕನ ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಭೂಮಿಕಾ ಇರೋದು ಗೊತ್ತಿರಲ್ಲ. ಭೂಮಿಕಾ ಅವ್ರನ್ನ ಬರೋದು ನೋಡ್ಬಿಟ್ಟು ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾಳೆ. ಅಕ್ಕ ಲಕ್ಷ್ಮಕ್ಕ ಬಚ್ಚಿಟ್ಕೊಂತೀನಿ ನಾನು, ಅವ್ರು ಬರ್ತಾ ಇದ್ದಾರೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾಳೆ. ಅಷ್ಟರಲ್ಲಿ ಸತ್ಯಣ್ಣ ಎಲ್ಲರೂ ಕೂಡ ಬಂದಮೇಲೆ ರೆಡಿ ಆಗಿದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಾ ಲಕ್ಷ್ಮಕ್ಕ, ಒಬ್ಬಳೇ ಇಷ್ಟೊಂದು ಅಡುಗೆ ಇಷ್ಟು ಬೇಗ ರೆಡಿ ಮಾಡಿಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಎಲ್ಲ ಭಕ್ತಾದಿಗಳೆಲ್ಲ ಕರೀರಿ 10 ಜನನ ಅಂತ ಹೇಳ್ಬಿಟ್ಟು ಕರೀತಾರೆ. ಕರೆದ್ಮೇಲೆ ನಿಮಗೆ ನಾನು ಊಟ ಹಾಕ್ತಾ ಇದ್ದೀನಿ, ನಮ್ಮಮ್ಮನಿಗೆ ಆಶೀರ್ವಾದ ಮಾಡಿ ನೀವು ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾನೆ. ಆಗ ಅಜಿತೆ ಎಲ್ಲರಿಗೂ ಕೂಡ ಊಟ ಬಡಿಸ್ತಾನೆ. ಊಟ ಬಡಿಸಿದ್ಮೇಲೆ ಎಲ್ಲರೂ ಕೂಡ ಊಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾರೆ. ಹಾಗೆ ಇವ್ರ ಮನೆಯವ್ರು ಕೂಡ ಎಲ್ಲರೂ ಕೂಡ ಮಾಡ್ತಾರೆ. ಶ್ರವಣು ಸತ್ಯಣ್ಣ ಎಲ್ಲರೂ ಕೂಡ ಇದು ಸೇಮು ಭೂಮಿಕಾ ಅಡುಗೆ ಥರನೇ ಇದೆ ಲಕ್ಷ್ಮಕ್ಕ, ಚೆನ್ನಾಗಿದೆ ಅಡುಗೆ, ಸೇಮ್ ಭೂಮಿಕಾ ಅಡುಗೆ ತಿಂದಂಗಿದೆ, ಎಲ್ಲೋ ತಿಂದಂಗಿದೆ ಇದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಅಜಿತ್ಗೂ ಕೂಡ ಗುರುಜಿಗಳು ಹೇಳ್ತಾರೆ, ಊಟ ಹಾಕಿ ಅಜಿತ್ಗೂ ಕೂಡ ಕೆಳಗಡೆ ನೆಲದಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅಜಿತ್ ಕೆಳಗಡೆ ನೆಲದಲ್ಲಿ ಊಟ ಹಾಕಿರೋದನ್ನ ತಿಂತಾನೆ. ಅವನು ಕೂಡ ಸೇಮು ಭೂಮಿಕಾ ಮಾಡಿರೋ ಥರನೇ ಇದೆ, ನನಗೂ ಕೂಡ ಯಾಕೋ ಡೌಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗೇನೆ ಇಲ್ಲ ಸಾಹೇಬ್ರೆ ನಾನೇ ಮಾಡಿದ್ದು, ನೀವೇ ನೋಡಿದ್ರಲ್ವಾ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಸರಿ ಗುರುಜಿ ಹತ್ರ ಹೋದ್ಮೇಲೆ, ವೃತ ಸಂಪೂರ್ಣವಾಗಿ ಮುಗ್ದಿದೆ, ನೀನು ಚೆನ್ನಾಗಿ ನಿಭಾಯಿಸಿದೀಯ, ನಿಮ್ಮಮ್ಮನಿಗೆ ಚೇತರಿಕೆ ಬಂದೇ ಬರುತ್ತೆ, ನೀನು ಏನು ಕೂಡ ಟೆನ್ಷನ್ ತಗೋಬೇಡ, ಹೋಗ್ಬಿಟ್ಟು ನಿಮ್ಮಮ್ಮಗೆ ಈ ವಿಭೂತಿ ಹಚ್ಚು ಅಂತ ಹೇಳ್ಬಿಟ್ಟು ಇಲ್ಲಿ ಗುರುಜಿಗಳು ಕೊಡ್ತಾರೆ. ಆಗ ಇಲ್ಲಿ ಎಕ್ಸೈಟ್ಮೆಂಟ್ ಇಂದ ಬರ್ತಾನೆ. ಬಂದ್ಬಿಟ್ಟು ಇಲ್ಲಿ ಅಜಿತ್ತು ಬಂದ್ಬಿಟ್ಟು ಅವ್ರ ಅಮ್ಮನ ಹತ್ರ, ಅಮ್ಮ ನಾನು ವ್ರತ ಮಾಡಿದ್ದೀನಮ್ಮ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಬರ್ತಾನೆ. ಅಷ್ಟೊತ್ತಿಗೆ ಅವ್ರಮ್ಮ ಇಲ್ಲಿ ಕೊಡ್ತಾ ಇರ್ತಾಳೆ. ಸ್ವಲ್ಪ ಮೂರ್ಛೆ ಬರ್ತಾ ಇರುತ್ತೆ, ಅವಳಿಗೆ ಕೈ ಎಲ್ಲ ಅಲುಗಾಡಿಸ್ತಾ ಇರ್ತಾಳೆ. ಡಾಕ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್, ಶ್ರವಣ್ಣು, ಸತ್ಯಣ್ಣ ಎಲ್ಲರೂ ಕೂಡ ಟೆನ್ಷನ್ ಇಂದ ಕರೀತಾ ಇರ್ತಾರೆ, ಏನೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಗ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದ್ಬಿಟ್ಟು ನೋಡ್ತಾರೆ, ಇವ್ರಿಗೆ ನೀವು ವ್ರತ ಮಾಡ್ಕೊಂಡ್ ಬಂದಿದ್ದೀರಲ್ವಾ, ಚೇತರಿಕೆ ಕಾಣಿಸ್ತಾ ಇದ್ದಾರೆ, ಇವ್ರಿಗೆ ಮೂರ್ಛೆ ಬರ್ತಾ ಇದೆ ಈಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಖುಷಿಯಾಗ್ಬಿಡ್ತಾನೆ ಇಲ್ಲಿ ಅಜಿತ್. ಅಜ್ಜಮ್ಮ ಹೇಳ್ತಾಳೆ, ಹಾಗೇನೆ ಇಲ್ಲಿ ಶ್ರವಣ್ ಹೇಳ್ತಾನೆ, ನೋಡ್ದಕ್ಕಂದ ನೀನು ಇಷ್ಟು ಕಷ್ಟ ಬಿದ್ಬಿಟ್ಟು ವ್ರತ ಮಾಡಿದೆಯಲ್ವಾ, ಅದು ಪಲ್ಸೋ ಟೈಮೇ ಬಂದೇ ಬಿಡ್ತು, ನಿಮ್ಮಮ್ಮನಿಗೆ ಸ್ವಲ್ಪ
ಪ್ರಜ್ಞೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಕೂಡ. ಆಗ ಅಜಿತ್ ಕೂಡ ಖುಷಿ ಆಗ್ತಾನೆ. ಅಷ್ಟರಲ್ಲಿ ಅಜಿತ್ ಕೂಡ ಇಲ್ಲಿ ಅವ್ರ ಅಮ್ಮನ ತಪ್ಕೊಂಡು ಕೆಳಗಡೆ ಮಲ್ಕೊಂಡಿರೋ ಅಮ್ಮನ ತಪ್ಕೊಂಡು, ಅಮ್ಮ ನೀನು ಬೇಗ ಹುಷಾರಾಗ್ಬಿಡಮ್ಮ, ಮೊದ್ಲಿನ ತರ ಏನ್ ಬೇಕಾದ್ರೂ ನಾನು ನಿನ್ಗೋಸ್ಕರ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲಿ ಲಕ್ಷ್ಮಕ್ಕಂಗೆ ಭೂಮಿಕಾ ಹೇಳ್ತಾಳೆ, ಅಕ್ಕ ನಾನು ಹೆಲ್ಪ್ ಮಾಡಿದ್ದಾಯ್ತು ಅವ್ರಿಗೆ, ಇನ್ನೇನಕ್ಕ ನನ್ನ ಕೆಲಸ ಮುಗೀತು, ನಾನು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹೇಳ್ತಾ ಇರ್ತಾಳೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೆ ಏನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.